ಬಾಗಲಕೋಟೆಯಲ್ಲಿ ಶಾಂತಿ ಸಭೆಗೆ ಮುಸ್ಲಿಂ ಮುಖಂಡರು ಬಂದಿಲ್ಲ. ಶಿವಾಜಿ ಮೆರವಣಿಗೆ ಕಲ್ಲು ತೂರಾಟ ಹಿನ್ನೆಲೆ ಶಾಂತಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ಮುಸ್ಲಿಂ ಮುಖಂಡರ ಶಾಂತಿ ಸಭೆಯನ್ನ ಡಿಸಿ ಸಂಗಪ್ಪ ಅವರು ಕರೆದಿದ್ರು. ಜಿಲ್ಲಾಡಳಿತ ಭವನದಲ್ಲಿ ಸಭೆಗೆ ಆಗಮಿಸಿ ಕೂತಿದ್ರು ಹಿಂದೂ ಮುಖಂಡರು. ಆದರೆ ಮುಸ್ಲಿಂ ಲೀಡರ್ಸ್ ಬಾರದೆ ಸಭೆ ನಡೆಸದಂತೆ ಹಿಂದೂ ಲೀಡರ್ಸ್ ಕೂಡ ಆಗ್ರಹಿಸಿದ್ರು. ಯಾಕೆ? ಎರಡೂ ಧರ್ಮದವರು ಬರಬೇಕಲ್ಲ, ಯಾವುದೋ ಒಂದು ಧರ್ಮದಲ್ವಲ್ಲ ಸಭೆ ಅದು. ಮುಸ್ಲಿಂ ಮುಖಂಡರು ಬರದೆ ಎದ್ದು ಹೊರ ನಡೆದು ಹೋದ್ರು ಹಿಂದೂ ಮುಖಂಡರು. ಅಸಹಾಯಕರಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೂತ್ಕೊಳ್ಬೇಕಾಯ್ತು. ಸಭೆಯಲ್ಲಿ ಉಪಸ್ಥಿತರಿದ್ದ ಎಸ್ಪಿ ಗೋಯಲ್, ಎಡಿಸಿ ಅಶೋಕ, ಸಿಇಒ ಶಶಿಧರ್ ಎಲ್ಲರೂ ಹಂಗೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ರು. ಬಿಕಾಸ್ ಬರ್ಬೇಕಾದವ್ರು ಬರಲಿಲ್ಲ, ಏನು ಮಾತಾಡಕ್ಕಾಗ್ಲಿಲ್ಲ. ಹಿಂದೂ ಮುಖಂಡರು ಹೊರಗಡೆ ಹೋಗೇ ಬಿಟ್ರು. ಇದು ಶಾಂತಿ ಸಭೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ಶಾಂತಿ ಸಭೆ ಮಾಡಿ ಏನ್ರಿ ಪ್ರಯೋಜನ? ಮನಸ್ಸಿನ ಒಳಗಡೆ, ತಲೆಯ ಒಳಗಡೆ ಶಾಂತಿಯ ಮನಸ್ಥಿತಿ ಇಲ್ಲ ಅಂತಂದ ಮೇಲೆ ನಿನ್ನೆ ರಾತ್ರಿ ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು. ಮಸೀದಿಯಿಂದ ಚಪ್ಪಲಿ ಮತ್ತು ಕಲ್ಲುಗಳನ್ನ ತೂರಾಟ ನಡೆಸಿದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಕಿಡಿಗೇಡಿಗಳು, ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಅಂತಾನೆ ಹೇಳ್ತೀನಿ. ಯಾವ ಧರ್ಮವೂ ಮತ್ತೊಂದು ಧರ್ಮದ ಆಚರಣೆಗೆ ಅಡ್ಡಿಪಡಿಸಿ ಅಂತ ಯಾವ ಧರ್ಮನೂ ಹೇಳಿಲ್ಲ. ಕಳೆದ ರಾತ್ರಿ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲೆಸೆತ. ಕಿಲ್ಲಾ ಓಣಿಯಲ್ಲಿ ಸಾಗುವಾಗ ಮಸೀದಿ ಮೇಲಿಂದ ಮೆರವಣಿಗೆಗೆ ಕಲ್ಲು ತೂರಾಟ ನಡೆಸಿದ್ರು. ಮತಾಂಧರ ದಿಢೀರ್ ಕೃತ್ಯಕ್ಕೆ ಪರಿಸ್ಥಿತಿ ಕೊತ ಅಂತ ಕುದಿತಾ ಇತ್ತು. ಆದರೆ ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ರು. ಪಂಖಾ ಮಸೀದಿ, ಕೊತ್ತಲೇಶ್ವರ ದೇಗುಲಗಳ ಬಳಿಯಲ್ಲಿ ಖಾಗಿ ಭದ್ರತೆ ಇತ್ತು. ಬಿಗಿ ಭದ್ರತೆ ಮಧ್ಯೆ ತಡರಾತ್ರಿ ಮೆರವಣಿಗೆಯನ್ನ ಪೊಲೀಸರು ಮುಗಿಸಿದ್ರು. ಕಲ್ಲೇಟು ವಿರೋಧಿಸಿ ಇಂದು ಮಧ್ಯಾಹ್ನ ಹಿಂದೂ ಮುಖಂಡರು ಸಭೆ ನಡೆಸಿದ್ರು. ಬಳಿಕ ಹಿಂದೂ ಸಂಘಟನೆ ಕಾರ್ಯಕರ್ತರಿಂದ ಅಂಗಡಿ ಮುಚ್ಚಿಸೋದಕ್ಕೆ ಯತ್ನಿಸಲಾಯಿತು. ಪೊಲೀಸರ ಜೊತೆ ಹಿಂದೂ ಸಂಘಟನೆಗಳ ಮುಖಂಡರು ವಾಗ್ವಾದಕ್ಕಿಳಿದ್ರು. ಗುಂಪನ್ನ ಚದುರಿಸೋದಕ್ಕೆ ಕಿಲ್ಲಾ ಓಣಿಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಅಂಗಡಿ ಮುಚ್ಚಿಸೋದು ಏನಕ್ಕೆ ಮುಚ್ಚಿಸ್ಬೇಕು? ಯಾರಿಗೆ ಗ್ಲಾಸು ಅಂಗಡಿ ಮುಚ್ಚಿಸಿದ್ರೆ? ಅಂಗಡಿ ಮುಚ್ಚೋದ್ರಿಂದ ಏನ್ ನಡೆಯುತ್ತೆ, ಏನಾಗುತ್ತೆ? ಬಲವಂತವಾಗಿ ಅಂಗಡಿ ಮುಚ್ಚೋದಕ್ಕೆ ಏನಕ್ಕೆ? ಪುನಃ ಅಲ್ಲಿ ಮತ್ತೆ ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಪುನಃ ಕಲ್ಲು ತೂರಾಟ ಆಯ್ತು, ಪುನಃ ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಈಗ ಬಾಗಲಕೋಟೆಯಲ್ಲಿ ಬಿಗಿ ಭದ್ರತೆಯನ್ನ ಪೊಲೀಸರು ನೀಡಿದ್ದಾರೆ. ಇನ್ನು ಬಾಗಲಕೋಟೆಯ ಉಸ್ತುವಾರಿ ಸಚಿವರಾಗಿರುವಂತಹ, ಜೊತೆಗೆ ಅಬಕಾರಿ ಸಚಿವರು ಆಗಿರುವಂತಹ RB ತಿಮ್ಮಾಪುರ ಮಾತಾಡಿದ್ದಾರೆ. ಅದ್ರ ಜೊತೆಗೆ SP ಸಿದ್ಧಾರ್ಥ ಗೋಯಲ್ ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಶಿವಾಜಿ ಜಯಂತಿಯ ಕಾರ್ಯಕ್ರಮ ಅಡ್ಡಿಪಡಿಸ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಅಂತ ನಡೆದಿದ್ದು ಖಂಡನೀಯ. ಅದು ಆಗಬಾರ್ದು. ಯಾವುದೇ ಜಾತಿ ಧರ್ಮ ಅವರ ಆಚರಣೆಯಲ್ಲಿ ತೊಡಕುಂಟಾಗಬಾರ್ದು. ತೊಡಕುಂಟಾಗುವ ರೀತಿಯಲ್ಲಿ ಭಾವೋದ್ವೇಗವನ್ನು ಹಬ್ಬಿಸ್ತಕ್ಕಂಥದ್ದು, ಭಾವೋದ್ವೇಗ ಅವ್ರನ್ನ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಪ್ರಚೋದನೆಗೊಂಡು ವಿಧ್ವಂಸ ಕೃತ್ಯಕ್ಕೂ ತೊಡಗಬಾರ್ದು. ನಾನು ಬಾಗಲಕೋಟೆಯ ಎಲ್ಲ ಜನತೆ, ಧರ್ಮ, ಜಾತಿಯವರಿಗೆ ವಿನಂತಿ ಮಾಡ್ತೀನಿ, ದಯಮಾಡಿ ಕಾನೂನನ್ನು ಕೈಗೆತ್ತಿಕೊಳ್ಳಿ. ನಡೆಯುವಾಗ ಏನ್ ಘಟನೆ ಆಯ್ತು ಅದು ವಿಚಾರವಾಗಿ ನಾವು ಈಗಾಗಲೇ ಕ್ರೈಮ್ ನಂಬರ್ 14/14/2026 ಅಲ್ಲಿ ಕಾಲಮ್ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 3, 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದೀವಿ. ನಾವೇ ಸೋಮವಾರ FIR ದಾಖಲು ಮಾಡಿದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್, ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ. ಘಟನೆಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಈ ಒಂದು ಪೋಸ್ಟ್ ಹಾಕಿದ್ದಾರೆ. ಈ ಘಟನೆಯನ್ನ ಖಂಡಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಜನತೆಗೆ ಸಿದ್ದರಾಮಯ್ಯ ಮನವಿ ಮಾಡ್ಕೊಂಡಿದ್ದಾರೆ. ತಪ್ಪು ಯಾರೇ ಮಾಡಿದ್ರು ಕಾನೂನು ಪ್ರಕಾರ ಕ್ರಮ ಅಂತ ಹೇಳಿದ್ರು. ವಿಪಕ್ಷ ಮುಖಂಡರಿಂದ ರಾಜ್ಯ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಲಾಯಿತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತುಷ್ಟೀಕರಣ ಶುರು ಮಾಡಿಬಿಡ್ತಾರೆ ಅಂತ ಕಿಡಿಕಾರಿದ್ರು. ಎರಡೂ ಪಕ್ಷಗಳು ಒಂದೊಂದು ಥರ, ಅದರಲ್ಲಿ ಸ್ವಲ್ಪ ಕಾಂಗ್ರೆಸ್ ಅವರು ಜಾಸ್ತಿ ಅಷ್ಟೇ. ಇನ್ನು ಸಿಎಂ ಇದ್ರ ಬಗ್ಗೆ ಪೋಸ್ಟ್ ಮಾಡಿದ್ರು ಎಕ್ಸ್ನಲ್ಲಿ. ವಿಜೇಂದ್ರ ಮತ್ತೆ ಅಶೋಕ್ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಯಾರೇನೇನು ಹೇಳಿದ್ರು ಕೇಳಿಸ್ಕೊಂಬನ್ನಿ. ಮಾಡಬೇಕು. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಇವರು ಯಾರು ಅನ್ನೋದನ್ನು ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ
ನಾನು ಆಗ್ರಹ ಪಡಿಸ್ತೇನೆ, ಇಂಥ ದೇಶದ್ರೋಹಿಗಳನ್ನು ತತ್ಕ್ಷಣ ಒದ್ದು ಒಳಗಾಕುವಂಥ ಕೆಲಸ ಮಾಡಬೇಕು. ಇಂಥ ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನು ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಶಿವಾಜಿ ಮಹಾರಾಜ್, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಹಿಂದೂ ಧರ್ಮದ ಸಂಘಟನೆಗೆ, ಉದ್ಧಾರಕ್ಕೆ ಕೆಲಸ ಮಾಡಿದಂಥವ್ರು. ವಿಶೇಷವಾಗಿ ಮರಾಠ ಜನಾಂಗ ಶಿವಾಜಿಯನ್ನ ದೇವರ ರೀತಿ ಪೂಜೆ ಮಾಡ್ತಾರೆ. ಆದರೆ ಶಿವಾಜಿ ಇಡೀ ಹಿಂದೂ ಸಮುದಾಯಕ್ಕೆ ಒಂದು ಸಂಕೇತ. ಅಂತ ಒಂದು ಮೆರವಣಿಗೆ ಮೇಲೆ ಈ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿ, ಪೊಲೀಸರ ಮೇಲೆ ಹಲ್ಲೆ ಮಾಡಿ, SP-ನ ಮೇಲೆ ಕಲ್ಲು ತೂರಾಟ ಮಾಡಿ ಗಾಯ ಆಗಿರುವಂಥದ್ದು, ಇವೆಲ್ಲನೂ ಕೂಡ ಪೂರ್ವ ನಿಯೋಜಿತ. ಇವೆಲ್ಲ ಇದೇನು ಮೊದಲಲ್ಲ. ಗಣೇಶ ಮೆರವಣಿಗೆ ಮೇಲೂ ಮಂಡ್ಯದಲ್ಲಿ ಕಲ್ಲು ತೂರಾಟ ಮಾಡಿದ್ರು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಯಾಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಹಿಂಗಾಗತ್ತಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು. ಅದಕ್ಕೆ ಉತ್ತರ ಕಾಂಗ್ರೆಸ್ನವರೇ ಕೊಡಬೇಕು. ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂಥ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಕಾಂಗ್ರೆಸ್ ವಕ್ತಾರರು ಇರ್ಷಾದ್ ಅಹಮದ್ ಅವರಿದ್ದಾರೆ. ಇರ್ಷಾದ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿರುವಂಥ ಅಶ್ವಿನಿ ಶಂಕರ್ ಇದ್ದಾರೆ. ಅಶ್ವಿನಿ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಮೊದಲನೇದಾಗಿ ಹಿರಿಯ ಪತ್ರಕರ್ತರ ಒಂದು ಒಪಿನಿಯನ್ ತಗೊಂಡು ಆಮೇಲೆ ಪಕ್ಷಗಳ ವಕ್ತಾರ ಹತ್ರ ಮಾತನಾಡ್ಬಿಡ್ತೀನಿ. ಬಸವರಾಜ್ ಸರ್, ಸಾಕಷ್ಟು ವರ್ಷಗಳಿಂದಲೂ ನಾವು ನೋಡ್ತಾ ಬರ್ತಾ ಇದ್ದೀವಿ, ಪ್ರತಿ ಬಾರಿ ಹಿಂದೂಗಳ ಈ ಥರ ಮೆರವಣಿಗೆ ಆಯಿತು, ಇನ್ನೊಂದೇನೋ ಆಯಿತು ಅಂತ ಅಂದಾಗ ಕಲ್ಲು ತೂರಾಟ ಆಗೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಅಂದರೆ ಮಸೀದಿ ಮುಂದೆ ಹೋದರೆ ಸಾಕು, ಏನೋ ಇವ್ರ ಆಸ್ತಿ ಮೇಲೆ ನಾವು ದಾಳಿ ಮಾಡ್ತಿದ್ದೀವಿ ಅನ್ನೋ ರೇಂಜ್ಗೆ ಮಸೀದಿ ಒಳಗಡೆ ನಿಂತ್ಕೊಂಡು ಕಲ್ಲೆಸೆಯೋದು ಅಥವಾ ಚಪ್ಪಲಿ ತೂರೋದು, ಉಗುಳೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಮತ್ತು ಎಷ್ಟು ವರ್ಷ ಅಂತ ಇದನ್ನು ಬೇರ್ ಮಾಡಬೇಕು ಸರ್? ಅಂದರೆ ಈಗ ಯಾವುದೇ ಧರ್ಮೀಯರ ಆಚರಣೆ ಮಾಡುವಾಗ, ನನಗಂತೂ ಹಿಂದೂಗಳು ಯಾವತ್ತೂ ಕಲ್ಲೊಡೆದಿರೋ ಉದಾಹರಣೆಯನ್ನು ನಾವು ಯಾವತ್ತೂ ನೋಡಿಲ್ಲ ಸರ್. ಬಟ್ ಇಂಥ ಮನಸ್ಥಿತಿಗಳು, ನಾನು ಎಲ್ಲರೂ ಅಂತ ಹೇಳಲ್ಲ, ಆದರೆ ಆ ಮಸೀದಿ ಏನಕ್ಕಿದೆ ಅನ್ನೋದನ್ನು ಮರೆತು ಮಸೀದಿಯನ್ನು ದುರ್ಬಳಕೆ ಮಾಡಿಕೊಂಡು, ಯಾವ ಧರ್ಮ ಹೇಳಿದೆ ಸರ್ ಇನ್ನೊಂದು ಧರ್ಮದ ಆಚರಣೆಗೆ ಈ ಥರ ಕಲ್ಲೆಸಿರಿ, ಚಪ್ಪಲಿ ಹೊಡಿರಿ ಅಂತ ಹೇಳಿ, ಮತ್ತು ಅದಕ್ಕೆ ಕುಮ್ಮಕ್ಕು ಕೊಡುವಂಥ ಅಥವಾ ಕುಮ್ಮಕ್ಕು ಕೊಡುವಂಥ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಓಲೈಕೆ ಮಾಡುವಂಥ ಸರ್ಕಾರಗಳು? ಈಗ ಮಸೀದಿಯಲ್ಲಿ ನಿಂತ್ಕೊಂಡು ಈ ಕಲ್ಲು ಎಸೆಯೋದು ಮತ್ತು ಈ ಥರದ ಒಂದು ಸಮುದಾಯದ ಭಾವನೆಗಳಿಗೆ ಅವಮಾನ ಮಾಡುವ ಕ್ರಿಯೆಗಳಿದಾವಲ್ಲ, ಅದು ಇಸ್ಲಾಮಲ್ಲಿ ಹರಾಮ್ ಆಗುತ್ತೋ ಹಲಾಲ್ ಆಗುತ್ತೋ ಅವ್ರು ಹೇಳಬೇಕು ಅದನ್ನು. ಆದರೆ ಆ ಒಂದು ಧರ್ಮಕ್ಕೆ ಅರ್ಥನೇ ಇರೋದಿಲ್ಲ ಈ ಥರ ಮಾಡ್ತಾ ಹೋಗ್ಬಿಟ್ರೆ. ಮದರ್ಸಾಗಳಲ್ಲಿ ಏನನ್ನು ಕಲಿಸ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಏನಾಗಿದೆ ಇಲ್ಲಿ, ಯಾಕೆ ಈ ಥರ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗುತ್ತೆ ಅಂದರೆ, ಒಂದು ಸರ್ಕಾರ ಬಂದು ಸಾರಾಸಗಟಾಗಿ ಮುಸ್ಲಿಂ ಸಮುದಾಯವನ್ನು ವಿಲನೈಸ್ ಮಾಡ್ತದೆ, ಇನ್ನೊಂದು ರಾಜಕೀಯ ಪಕ್ಷ ಬಂದು ಮುಸ್ಲಿಂ ಸಮುದಾಯದ ಒಂದು ರಕ್ಷಕ ಅನ್ನೋ ಥರ ನಿಂತ್ಕೊಂಡ್ಬಿಡ್ತದೆ. ಹೀಗಿರುವಾಗ ಸಹಜವಾಗಿ ಧ್ರುವೀಕರಣ ಆಗ್ತದೆ. ಆ ಧ್ರುವೀಕರಣ ಎಲ್ಲ ಮಟ್ಟದಲ್ಲಿ ಹೋಗಿ ಈ ಥರದ ಅವಾಂತರಗಳಾಗ್ತವೆ. ಶಿವಾಜಿ ಜಯಂತಿ ದಿನ ಅವ್ರು ಮೆರವಣಿಗೆ ಮಾಡಿದ್ರೆ ಆಯ್ತಲ್ಲ, ಅದಕ್ಕೆ ಯಾರು ಕೋಪ ಮಾಡ್ಕೋಬೇಕು? ಹಿಂದೆ ನಾನು ಚಿಕ್ಕೋಣದಾಗ ಕೆಲವೊಂದು ಸರ್ತಿ ಕೇಳ್ತಿದ್ದೆ ನಾನು, ಮಸೀದಿ ಮುಂದೆ ನೀವು ಸಿಕ್ಕಾಪಟ್ಟೆ ಏನದು ಈ ಡೊಳ್ಳು ಕುಣಿತಲ್ಲಿ ಮಾಡಬಾರ್ದು, ಸದ್ದು ಮಾಡಬಾರ್ದು, ಈ ಥರ ಏನೇನೇನೋ ಸಮಸ್ಯೆಗಳಿರ್ತಿದ್ವು. ಅದೇನೇನೋ ಆಯಿತು. ಆದರೆ ಈಗ ಕೋಮು ಸೌಹಾರ್ದವನ್ನು ಮಾಡುವ, ಕೋಮು ಸೌಹಾರ್ದ ಉದ್ದೇಶ ಇಟ್ಕೊಂಡಂಥ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಿದೆ? ಇದು ಹೆಚ್ಚು ಅಪೀಸ್ಮೆಂಟ್, ತುಷ್ಟೀಕರಣ ಮಾಡಿದವರನ್ನು BJP ಹೇಳಿದ್ದು ನಿಜವೇ ಇದೆ. ಆ ತುಷ್ಟೀಕರಣದ ಮನಸ್ಥಿತಿಯ ಇದು ಪರಿಣಾಮ ಅಲ್ವಾ ಇದು? ವಿಧಾನಸೌಧದ ಕಾರಿಡಾರ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರಂದ್ರೆ ಅದಕ್ಕೆ ಅವ್ರು ಯಾರು ಶಿಕ್ಷೆ ಮಾಡಿದ್ರ? ಯಾರು ಸಿಕ್ಕರ ಅದಕ್ಕೆ? ಮೊದಲು ಎಲ್ಲ ಪಾಕಿಸ್ತಾನ ಅಂತ ಬೇರೆ ಅಂತ, ಬಟ್ FSR ಅಲ್ಲಿ ಅದು ನಿಜ ಅಂತ ಸಾಬೀತಾಯ್ತು. ಆದ್ರೆ ಯಾರಿಗೆ ಶಿಕ್ಷೆ ಕೊಟ್ರಿ? ಈ ರೀತಿಯ ನಡವಳಿಕೆಗಳು ಒಂದು ಸಮುದಾಯದ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಟ್ಟಂಗೆ ಆಗ್ತದೆ. ಅದ್ರ ಜೊತೆಗೇನೆ ಈಗ ನಮ್ಮ BJP ನಾಯಕರು ಹೇಳಿದ್ರಲ್ಲ, ಇದೊಂದು ಟಿಪ್ಪು ಸುಲ್ತಾನ್ ಮನಸ್ಥಿತಿ, ಔರಂಗಜೇಬ್ ಮನಸ್ಥಿತಿ, ಅದು ಬೇಡದ ವಿಚಾರ. ಅದು ಅಬ್ಸಲ್ಯೂಟ್ಲಿ ಮತ್ತೆ ನೀವು ಬೆಂಕಿಗೆ ತುಪ್ಪ ಸುರಿದಂಗೆ. ಅದು ನೀವು ಕೇವಲ ಈ ಶಾಂತಿಯನ್ನು ಹೇಗೆ ನಾನಿಲ್ಲಿ ಸ್ಥಾಪನೆ ಮಾಡಬೇಕು ಅಷ್ಟು ಮಾತ್ರ ಮಾತಾಡಿ. ಟಿಪ್ಪು ಸುಲ್ತಾನ ಮನಸ್ಥಿತಿ ಅಂದ್ರೆ ಏನು? ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿದ್ದು ಯಾರು? ಶಿವಾಜಿ ತಾನೆ. ಅದು ರಕ್ಷಣೆ ಮಾಡಿದ್ದು ಟಿಪ್ಪು ಸುಲ್ತಾನ್. ಏನಂಗೆ ಈ ಐತಿಹಾಸಿಕವಾಗಿ ಏನೇನು ನಡೆದೋಗಿದೆ BJP ಸಮಸ್ಯೆ,
ಐತಿಹಾಸಿಕವಾಗಿ ನಡೆದದ್ದನ್ನೆಲ್ಲ ಇವತ್ತಿಗೂ ಆರೋಪಿಸಿಕೊಂಡು ಒಂದು ಹೊಸ ಡ್ರಾಮಾ ಕಟ್ಕೊಳ್ಳೋದು. ಕಾಂಗ್ರೆಸ್ ಅದಕ್ಕೆ ಪರ್ಯಾಯವಾಗಿ ಶಾಂತಿಯನ್ನು ಹುಟ್ಟೋದಕ್ಕಿಂತ ಒಂದು ಪಕ್ಷಕ್ಕೆ ರಕ್ಷಕನಾಗಿ ನಿಂತ್ಕೊಳ್ಳೋದು, ಒಂದು ಧರ್ಮಕ್ಕೆ ಒಂದು ಸಮುದಾಯಕ್ಕೆ ನಿಂತ್ಕೊಂಡ್ಬಿಡೋದು. ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗೋಗ್ತದೆ. ಈ ಒಂದು ಸಾಮಾಜಿಕ ಸ್ವಾಸ್ಥ್ಯದ ಜವಾಬ್ದಾರಿ ಪಾಪ ಅಲ್ಲೇನು ಕಲ್ಲು ಎಸೆದವರು ಅಥವಾ ಅದಕ್ಕೆ ಗುರಿ ಆದವರು ದೇರ್ ನಾಟ್ ದೇರ್ ಫುಟ್ ಸೋಲ್ಜರ್ಸ್. ಅವ್ರ ತಲೆಯಲ್ಲಿ ವಿಷ ತುಂಬಿದವರು ಯಾರು? ಅವ್ರ ತಲೆಯಲ್ಲಿ ವಿಷ ತುಂಬಿದವರು ಎಲ್ಲ ಗೊತ್ತಿದ್ದವರು, ಅವಿವೇಕಗಳೆಲ್ಲ ಗೊತ್ತಿದ್ದವರು. ಬ್ಯಾಂಕ್ನ ರಾಜಕಾರಣಕ್ಕೆ ನೀಚ ಮಟ್ಟದ ರಾಜಕಾರಣವನ್ನ ಮಾಡ್ತಾ ಧರ್ಮಗಳ ನಡುವೆ ದಂಗಲ್ ತಂದಿಟ್ಟವ್ರು ಇವರು. ಪೊಲೀಸರ ಮೇಲೆ ಕಲಿಸಿದ್ದಾರೆ. ಹೌದು, ಪೊಲೀಸರಿಗೆ ಪೆಟ್ಟಾಗಿದೆ. ವಾಟ್ ಇಸ್ ದ ಪಾಯಿಂಟ್? ಪೊಲೀಸರಿಗೆ ಕಲ್ಲೆಸಿದಾರೆ ಅಂದ ತಕ್ಷಣ ಪೊಲೀಸರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಆದ್ರೆ ಅವ್ರ ಕೈ ಹಿಡಿದಿದ್ದು ಯಾರು? ಪೊಲೀಸರ ಮೇಲೆ ಕಲ್ಲು ಎಸೆದಾದ್ಮೇಲೆ ಅಲ್ಲಿನ SP ತಕ್ಷಣವೇ ಅಲ್ಲಿ 144 ಮತ್ತೊಂದು ಜಾರಿ ಮಾಡಿ ಅಲ್ಲಿ ಲಾಠಿ ಚಾರ್ಜ್ ಮಾಡಿ ಏನೋ ಮಾಡಬೇಕಾಗುತ್ತೆ. ಅಲ್ಲಿ ಅದನ್ನ ಕೈ ಹಿಡಿದಿದ್ದು ಯಾರು? ಯಾಕೆ ಹಿಡಿದು ಕೈ ಹಿಡಿದನ್ನ? ತಿಮ್ಮಾಪುರ ಮಾತಾಡ್ತಾರೆ, ಏನೋ ಒಂದು ಸಂತನ ತರ ಏನೋ ಪ್ರವಚನ ಕೊಡ್ತಾರೆ. ಕುತ್ಕೊಂಡು ಪ್ರವಚನ ಕೊಡಕ್ಕೆ ಇವರೇ ಏನು ಪ್ರವಚನ ಕೊಟ್ಟರೆ ಲೊಕೇಶನ್ ಬಂದಿದಾರ? ಅದು ಪ್ರಶ್ನೆ ನಂದು ಸರ್. ಅಲ್ಲಿ ಏನಾಗಿದೆ, ಅಲ್ಲಿ ಪರಿಸ್ಥಿತಿ ಹೋಗಿ ಆ ಜನರ ಜೊತೆ ಮಾತಾಡಿ ಶಾಂತಿ ಸಭೆಗೆ ಬರೋದಿಲ್ಲ ಅಂದ್ರೆ ಏನ್ರ ಅದ್ರ ಅರ್ಥ? ಒಬ್ಬ ಜಿಲ್ಲೆಯ ಉಸ್ತುವಾರಿ ಯಾರು ಶಾಂತಿ ಸಭೆ ಕರೆದಿದ್ದಾರೋ ಅಲ್ಲಿನ ಜಿಲ್ಲಾಧಿಕಾರಿ ಶಾಂತಿ ಸಭೆ ಬರೋದಿಲ್ಲ, ಅದ್ರ ಅರ್ಥ ಏನು? ಉದ್ದೇಶಗಳು ಏನು? ಅವಶ್ಯಕತೆ ಇಲ್ಲ ಸರ್. ಉಸ್ತುವಾರಿ ಫಸ್ಟ್ ಆಫ್ ಆಲ್ ಆ ಸೆನ್ಸೇ ಇಲ್ವಲ್ಲ ಸರ್, ಅದನ್ನ ಹೇಳಿ ಸರ್. ಯಾವ್ದ್ರ ಉಸ್ತುವಾರಿ ಅವರು? ಅಬಕಾರಿ ಇಲಾಖೆ ಉಸ್ತುವಾರಿನ ಅಥವಾ ಜಿಲ್ಲೆ ಉಸ್ತುವಾರಿ? ಎರಡೂ ಉಸ್ತುವಾರಿ ಚೆನ್ನಾಗಿದ್ದಂಗಿಲ್ಲ. ಎರಡರ ಉಸ್ತುವಾರಿನೂ ಸರಿಯಾಗಿ ನಿಭಾಯಿಸ್ತಾರೆ ಕಾಣೋದಿಲ್ಲ ತಿಮ್ಮಾಪುರ ಅವರು. ಬಟ್ ಎನಿವೇಸ್ ಜನ ಎಚ್ಚೆತ್ಕೊಳ್ಬೇಕಷ್ಟೇ. ಜನ ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ಹೊಡೆದಾಡ್ಕೊಂಡು ಅಂಗಡಿ ಮುಚ್ಕೊಂಡು ಕಲ್ಲು ಎಸೆದಾಡ್ಕೊಂಡು ಅವ್ರು ಹಾಳಾಗ್ಬೋದು. ಅಂಗಡಿ ಯಾಕೆ ಮುಚ್ಚಿಸ್ಬೇಕು ಸರ್? ಅವ್ರವ್ರ ಜೀವನ ಅವ್ರವ್ರದ್ದು. ಅಲ್ಲಿ ಪೊಲೀಸರಿದ್ದಾರೆ ಮುಚ್ಚೋದಕ್ಕೆ. ಇವ್ರು ಯಾರು ಸರ್ ಮುಚ್ಚಕ್ಕೆ? ಯಾವುದೇ ಧರ್ಮದವರಾಗಿರ್ಲಿ ಪೊಲೀಸರಿದ್ದಾರೆ. ಅಂತ ಅವಶ್ಯಕತೆ ಇದ್ರೆ ಪೊಲೀಸ್ ವಿಲ್ ಮೇಕ್ ಶೋರ್ ಟು ಕ್ಲೋಸ್ ದ ಶಾಪ್. ಅಂಗಡಿ ಮುಚ್ಚೋದ್ರಿಂದ ನಿಮಗೆ ಏನು ಪ್ರಯೋಜನ? ಏನ್ ಸಿಗುತ್ತೆ ಅಂಗಡಿ ಏನು ಪ್ರಯೋಜನ? ಆ ಥರದ ಒಂದು ರಕ್ಷಣೆ ವಿಚಾರ ಇದ್ರೆ ಪೊಲೀಸರಿದ್ದಾರೆ, ಸೆಕ್ಯೂರಿಟಿ ವಿಚಾರ ಪೊಲೀಸರಿದ್ದಾರೆ. ತೀರಾ ಹದಗೆಟ್ಟು ಹೋಗಿದೆ. ಅದರಲ್ಲೂ ಬಾಗಲಕೋಟೆ ಈ ಥರದ ವಿಚಾರಗಳಿಗೆ ಸ್ವಲ್ಪ ಭಾಳ ಸೆನ್ಸಿಟಿವ್. ಅದು ಪ್ರಮೋದ್ ಮುತಾಲಿಕ್ ಅದೇ ಭಾಗದಿಂದ ಬರ್ತಾರೆ, ಪ್ರಹ್ಲಾದ್ ಜೋಶಿ ಅದೇ ಭಾಗದಿಂದ ಬರ್ತಾರೆ. ಹೀಗಾಗಿ ಕ್ವೈಟ್ ಸೆನ್ಸಿಟಿವ್ ಏರಿಯಾ ಅದು. ಆ ಸೆನ್ಸಿಟಿವಿಟಿ, ಆ ಕಾಮನ್ ಸೆನ್ಸ್ ಅಲ್ಲಿನ ಉಸ್ತುವಾರಿ ಸಚಿವರಿಗಿಲ್ಲ ಅನ್ನೋದೇ ಇಲ್ಲಿ ದೊಡ್ಡ ದುರಂತ ಸರ್. ಆಲ್ ರೈಟ್, ಕಾಂಗ್ರೆಸ್ ವಕ್ತಾರ ಹತ್ರ ಮಾತನಾಡ್ತೀನಿ. ಇರ್ಷಾದ್ ಜಿ, ಪ್ರತಿ ಸಲ ನನ್ನದೊಂದು ನೇರವಾದಂಥ ಪ್ರಶ್ನೆ ಇದೆ. ನನಗೆ ಒಂದು ವರ್ಡಲ್ಲಿ ನೀವು ಇದಕ್ಕೆ ಉತ್ತರ ಕೊಡ್ಬೇಕು ನೀವು ಅಂತ ನಾನು ಕೇಳ್ಕೊಳ್ತೀನಿ. ಮೊದಲನೇದಾಗಿ ಈ ಘಟನೆಯನ್ನು ನೀವು ಖಂಡಿಸೋದಿಲ್ವೋ? ನೋಡಿ, ಕಾಂಗ್ರೆಸ್ ಪಕ್ಷ ಯಾವಾಗೂ ಒಂದು ಕೋಮಿನ ಪರವಾಗಿ ಅಥವಾ ಒಂದು ಸಮುದಾಯದ ಪರವಾಗಿರುವಂಥ ಪಕ್ಷ ಅಲ್ಲ. ಎಲ್ಲ ಜಾತಿ ಜನಾಂಗ ಧರ್ಮಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಅಂತ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಆಮೇಲೆ ಈ ಸಮಾಜದಲ್ಲಿ ಕೋಮು ಸೌಹಾರ್ದತೆ ಇರ್ಬೋದು, ಸಾಮರಸ್ಯ ಇರ್ಬೋದು, ಇದು ಇದ್ರೇ ಒಂದು ದೇಶ ಒಂದು ರಾಜ್ಯ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಸೊ ಕಾಂಗ್ರೆಸ್ ಪಕ್ಷದ ನಿಲುವು ಸ್ಪಷ್ಟವಾಗಿದೆ. ನಾವು ಯಾವುದೇ ಸಮಾಜದ ಪರವಾಗಿಲ್ಲ, ಎಲ್ಲ ಸಮಾಜದ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಯಾರಾದರೂ ಸಮಾಜಘಾತಕ ಶಕ್ತಿಗಳು, ಅದು ಯಾರೇ ಆಗಿರಲಿ, ಅದು ಏನಾದರೂ ಸಮಾಜದಲ್ಲಿ ಶಾಂತಿ ಕದಡುವಂಥ ಕೆಲಸವನ್ನು ಮಾಡಿದರೆ, ಅದು ಯಾವುದೇ ಧರ್ಮದವರಾಗಿರ್ಬೋದು, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಸರ್ಕಾರ ಭಾಳ ಸದೃಢವಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಇಂತಹ ಘಟನೆಗಳು ಭಾಳ ವಿರಳ. ಯಾಕೆಂದರೆ ನಾವು ಕಳೆದ BJP ಸರ್ಕಾರದಲ್ಲಿ ಅಲ್ಲಿ ನಡೆದಂತಹ ಘಟನೆಗಳು, ಅಲ್ಲಿ ನಡೆದಂತಹ ದಂಗೆಗಳು ನಾವು ನೋಡಿದರೆ, ಮಾನ್ಯ ಸಿದ್ದರಾಮಯ್ಯನವರು ಕಾನೂನು ವ್ಯವಸ್ಥೆ ಕಾಪಾಡಿಕೊಂಡು ರಾಜ್ಯವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗೋದರಲ್ಲಿ ಭಾಳ ಒಳ್ಳೆಯ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಈ ಘಟನೆ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಯಾರೇ ಮಾಡಿದ್ರೂ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಪಕ್ಷ ಆಗಿರ್ತದೆ. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇಂಥ ಘಟನೆಗಳು ವಿರಳ ಅಂತ ನೀವು ಹೇಳುವಂಥ ಮಾತನ್ನು ನಾನು ಒಪ್ಪಲಾರೆ. ಯಾಕೆಂದರೆ ಎಷ್ಟೋ ಪ್ರಕರಣ ಮಂಡ್ಯದಲ್ಲಿ 2 ಬಾರಿ ನಡೀತು ಪ್ರಕರಣ. 2 ವರ್ಷ ಕಂಟಿನ್ಯೂ ಆಗಿ ನಡೀತು, ಎಚ್ಚೆತ್ಕೊಳ್ಳಿಲ್ಲ. ಬೇರೆ ಬೇರೆ ಭಾಗಗಳಲ್ಲೂ ನಡೆದಿದೆ ಇಂಥ ಪ್ರಕರಣಗಳು. ಆಲ್ ರೈಟ್, ಅಶ್ವಿನಿ ಅವರೇ, ಇಂಥ ಪ್ರಕರಣಗಳು ಪದೇ ಪದೇ ನಡೀತಾನೆ ಇದೆ. ತುಷ್ಟೀಕರಣ ರಾಜಕೀಯ ಅಂತ ಒಂದು ಕಡೆ ಮಾತಾಡ್ತೀವಿ, ಇನ್ನೊಂದು ಕಡೆ BJP ಬಂದರೆ ಕಂಪ್ಲೀಟ್ ಹಿಂದೂಗಳನ್ನು ಓಲೈಸುವಂಥದ್ದು, ಕಾಂಗ್ರೆಸ್ ಬಂದರೆ ಈ ಕಡೆ ಮುಸಲ್ಮಾನರನ್ನು ಓಲೈಸುವಂಥ ಕಾರ್ಯಗಳು ನಡೀತಾ ಇದೆ. ಸೊ ಈ ರೀತಿಯಾದಂಥ ಧರ್ಮದಂಗಲ್ಗಳು ನಡೆದಾಗ ಅಫ್ಕೋರ್ಸ್ ಯಾವ ಧರ್ಮದವ್ರು ಇಂಥ ಕೆಲಸ ಮಾಡಿದ್ರು ಯಾಕೆ ಮಾಡಬೇಕು? ಅವ್ರಿಗೆ ಯಾರು ಮಸೀದಿ ಒಳಗಡೆ ಯಾರು ಮೆರವಣಿಗೆ ಹೋಗಿಲ್ಲ. ಮೆರವಣಿಗೆ ಹೋಗಿರೋದು ಮಸೀದಿ ಮುಂದೆ ಇರುವಂಥ ರೋಡಲ್ಲಿ. ಆ್ಯಂಡ್ ಮಸೀದಿ ಮುಂದೆ ಇರುವ ರೋಡ್ ಅದು ಸಾರ್ವಜನಿಕ ರಸ್ತೆ. ಅದು ಮಸೀದಿಗೂ ಸೇರಿಲ್ಲ, ಈ ಕಡೆ ಇರೋ ದೇವಸ್ಥಾನಕ್ಕೂ ಸೇರಿಲ್ಲ. ಏನು ಹೇಳ್ತೀವಿ? ನೋಡಿ, ಮೊದಲನೇದಾಗಿ ನಾನು ಕಾಂಗ್ರೆಸ್ ವಕ್ತಾರರು ನಾವೆಲ್ಲರನ್ನ ಒಟ್ಟಿಗೆ ತೊಗೊಂಡು ಹೋಗ್ತೇವೆ, ನಾವೆಲ್ಲ ಸಮಾಜಗಳಲ್ಲೂ ವಿಶ್ವಾಸ ಇಡ್ತೇವೆ ಅಂತ ಹೇಳಿದ್ರಲ್ಲ, ಅವ್ರಿಗೊಂದೆರಡು ಪ್ರಶ್ನೆ ನನ್ನ ಕಡೆಯಿಂದ ಇದೆ. ಇದೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದ್ಬಿಟ್ಟು
ಸೌಧದಲ್ಲಿ ಕೂಗ್ತಾರೆ. ಅವ್ರ ಮೇಲೆ ನೀವು ಯಾಕೆ ಕ್ರಮ ತಗೊಂಡಿಲ್ಲ? ಇದು ಒಂದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಕುಕ್ಕರಲ್ಲಿ ಬಾಂಬ್ ಇಟ್ಕೊಂಡು ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಅವ್ರನ್ನ DK ಶಿವಕುಮಾರ್ ಅವರು ಬ್ರದರ್ಸ್ ಅಂತ ಹೇಳ್ಕೊಂಡು ಕರ್ಕೋತಾರೆ. ಅವ್ರ ಮೇಲೆ ಅವ್ರ ಪಬ್ಲಿಕ್ಕಲ್ಲಿ ಅಪಾಲಜಿ ಇದುವರೆಗೂ ಕೇಳಿಲ್ಲ DK ಶಿವಕುಮಾರ್ ಅವರು, ಆಯಿತಾ? ಇದನ್ನು ಯಾಕೆ ಅಂತ ಕಾಂಗ್ರೆಸ್ ವಕ್ತಾರರು ಯೋಚನೆ ಮಾಡಿ ನನಗೆ ಉತ್ತರ ಕೊಡಲಿ ನಿಮ್ಮ ವಾಹಿನಿಯ ಮೂಲಕ. ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಗೊತ್ತಿಲ್ಲದ ಗೃಹ ಮಂತ್ರಿ ಇದ್ದಾರೆ. ಲಾ ಆ್ಯಂಡ್ ಆರ್ಡರ್ ಇಸ್ ಟೋಟಲಿ ಕೊಲ್ಯಾಪ್ಸ್ಡ್. ಎಲ್ಲಿದ್ದಾರೆ ಪರಮೇಶ್ವರ್ ಅವರು ಅಂತ ಗೊತ್ತಿಲ್ಲ. ಆ್ಯಂಡ್ ತಿಮ್ಮಾಪುರ ಅವ್ರನ್ನ ನೋಡಿ, ಅಬಕಾರಿ ಸಚಿವರನ್ನ, ಅವ್ರನ್ನೇ 10 ಜನ ನೋಡ್ಕೋಬೇಕು ಹಂಗಿದಾರಯ್ಯಪ್ಪ. ಅವ್ರನ್ನ ಹೋಗ್ಬಿಟ್ಟು ಒಂದು ಜಿಲ್ಲೆಯ ಉಸ್ತುವಾರಿ, ಅವ್ರು ಕೊಡೋವಂಥ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್ ನೋಡಿ. ಇವ್ರನ್ನೆಲ್ಲ ಹಿಂಗೆ ಮಾತಾಡೋದು ನೋಡ್ತಾ ಇದ್ರೆ ಒಂದು ಪ್ರತಿನಿಧಿ ಆಗೋಕ್ಕೂ ಲಾಯಕ್ಕಿಲ್ಲ ಅನ್ಸುತ್ತೆ. ಅಂಥವರೆಲ್ಲ ಕಾಂಗ್ರೆಸ್ನಲ್ಲಿ ಸೇರ್ಕೊಂಡು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಅಬಕಾರಿ ಸಚಿವರು, ಯಾರು ಕೈಗೊಂಬೆಗಳ ಥರ ಮಾಡಿ ಸರ್ಕಾರಕ್ಕೆ ಲಾಭ ಮಾಡಿಕೊಡ್ತೀವಿ, ಸರ್ಕಾರಕ್ಕಲ್ಲ ಪಕ್ಷದಕ್ಕೆ ಹೈಕಮಾಂಡ್ಗೆ ಲಾಭ ಮಾಡಿಕೊಡ್ತಾ ಇದ್ದಾರೆ. ಅವರೆಲ್ಲ ಒಳ್ಳೊಳ್ಳೆ ಪೊಸಿಷನ್ಸಲ್ಲಿ ಕಾಂಗ್ರೆಸ್ನಲ್ಲಿ ಇರೋವಂಥದ್ದು. ಮತ್ತು ಇಲ್ಲಿವರೆಗೂ ಇಷ್ಟೆಲ್ಲ ಆಗಿದೆಯಲ್ಲ, ಯಾವ ರೀತಿ ಕ್ರಮ ಏನಾಗಿದೆ? ಈ KJ ಹಳ್ಳಿ DJ ಹಳ್ಳಿನಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಅವ್ರ ಮೇಲಿರೋ ಸಿದ್ದರಾಮಯ್ಯನವ್ರ ಪಾಪ ತುಂಬ ಒಳ್ಳೆಯವರು, ಆಯಿತಾ? ಎಲ್ಲರ ಮೇಲೂ ಇದ್ದಂತಹ ಕೇಸ್ಗಳು 12 ಗಂಟೆಗೆ ಬಿರಿಯಾನಿ ಕೊತ್ತಂಬರಿ ಸೊಪ್ಪು ತೊಗೊಂಬರೋಕ್ಕೆಲ್ಲ ಹೋಗ್ತಾಯಿದ್ರು ಅವಾಗ, ಆಯಿತಾ? ಅವ್ರ ಮೇಲಿರೋ ಕೇಸ್ಗಳನ್ನೆಲ್ಲ ರದ್ದು ಮಾಡಿಬಿಟ್ರು ಬರ್ತಾ ಇದ್ದಂಗೆ. ಏನಕ್ಕೆ ಮಾಡಿದ್ರು ಇದನ್ನು? ಯಾಕೋಸ್ಕರ ಮಾಡ್ತಿದ್ದಾರೆ? ನೀವೇ ಇವಾಗ ಹೇಳ್ದಂಗೆ ಮಸೀದಿ ಅವ್ರಿಗೆ ಸೇರಿದ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಷಯ, ನೀವೊಂದು ಧರ್ಮದ ಬಗ್ಗೆ ಹೇಳ್ತಾ ಇದ್ರಿ. ಯಾವ ಧರ್ಮದಲ್ಲಿ ಈ ಥರ ಇನ್ನೊಂದು ಧರ್ಮದ ಮೇಲೆ ಹಲ್ಲೆ ಮಾಡಿ ಅಂತ ಹೇಳಿದೆ ಅಂತಂದ್ಬಿಟ್ಟು ಸರ್ ಹೇಳ್ತಾ ಇದ್ರು. ಇದು ಮದ್ರಾಸಗಳಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ. ನಮಗೆ ಕ್ಲಿಯರಾಗಿ ವಿ ಈವನ್ ಹ್ಯಾವ್ ದ ರಿಯಲ್ ವಿಡಿಯೋಸ್ ಆನ್ ಸೋಷಿಯಲ್ ಮೀಡಿಯಾ. ಯಾವ ರೀತಿ ಮದ್ರಾಸೆಗಳಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇಸ್ಲಾಮನ್ನು ಯಾರು ಪಾಲಿಸಲ್ವೋ ಅವರು ಕಾಫಿರ್ಗಳು, ಅಂದರೆ ಅವ್ರು ಬದುಕಕ್ಕೆ ಲಾಯಕ್ ಇಲ್ಲದೆ ಇರೋವಂಥವ್ರು ಅನ್ನೋದು ಒಂದು ಪ್ರವಚನಗಳು ಕೂಡ ಆಗುತ್ತೆ. ಅಂತಹ ಕೋರ್ ಏನದು ಸಮಾಜವನ್ನು ಒಡೆಯುವಂತಹ ಒಂದು ವಿದ್ಯೆಯನ್ನು ಕೊಡ್ತಾ ಇರೋವಂಥದ್ದು ಅಲ್ಲಿ, ಆಯ್ತಾ? ಈ ರೀತಿ ಇದ್ದಾಗ ಆ್ಯಂಡ್ ಆ ಮಸೀದಿ ಅವರ ಧರ್ಮಕ್ಕೆ ಸೇರಿದ್ದು, ಅಲ್ಲಿ ಕಲ್ಲು ತೂರಾಟ ಮಾಡ್ಕೋತಾರೋ, ಇನ್ನೊಂದು ಮಾಡ್ಕೋತಾರೋ, ಬಾಟ್ಲ್ ಎಸ್ಕೋತಾರೋ, ಆ ಪ್ರಿಮೈಸಸಲ್ಲಿ ಅವ್ರು ಮಾಡ್ಕೊಳ್ಳಿ. ಆದರೆ ಇಲ್ಲಿ ನಡೆದಿರೋವಂಥದ್ದೇನು, ಅಲ್ಲಿಂದ ರಸ್ತೆಗೆ ಬಂದಿರೋವಂಥದ್ದು. ಈವನ್ SP ಅವರು ಕೂಡ ಅಲ್ಲಿ ಹಲ್ಲೆ ಆಗಿರೋವಂಥದ್ದು, ಅವ್ರ ಮೇಲೆ ಕೂಡ ಬಿದ್ದಿರೋವಂಥದ್ದು. ಇವತ್ತು ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಅಲ್ಲಿನ ಆ ಇನ್ಚಾರ್ಜ್ ಮಿನಿಸ್ಟರ್ ಆ ಜಾಗಕ್ಕೆ ಹೋಗಿದಾರ? ಮತ್ತು ಇವತ್ತು ಶಾಂತಿ ಸಭೆ ಏನು? ಶಾಂತಿಯ ಎಲ್ಲರೂ ಶಾಂತಿ, ಇವರೆಲ್ಲ ಶಾಂತಿ ಶಾಂತಿ ಅನ್ನೋಂಗಿದ್ರೆ ಆ ಧರ್ಮದವ್ರು ಇವತ್ತು ಏನಕ್ಕೆ ಶಾಂತಿ ಸಭೆಗೆ ಗೈರಾಗಿದ್ರು? ಗೃಹ ಮಂತ್ರಿಗಳು ಏನು ಮಾಡ್ತಿದ್ದಾರೆ? ಉಸ್ತುವಾರಿ ಮಂತ್ರಿಗಳು ಏನು ಮಾಡ್ತಿದ್ದಾರೆ? ಈ ವಿಷಯ ಏನು ನಡೆದಿದೆ? ಗಣಪತಿ ಪ್ರೊಸೆಷನ್ ಹೋಗೋಕ್ಕೂ ಕೂಡ ನಮಗೆ ಫ್ರೀಡಮ್ ಇಲ್ದಂಗೆ ಆಗೋಗಿದೆ. ಎಲ್ಲಿದೆ ಇಲ್ಲಿ ನ್ಯಾಯ? ಎಲ್ಲಿದೆ ಲಾ ಆ್ಯಂಡ್ ಆರ್ಡರ್? ಎಲ್ಲಿದೆ? ಇದನ್ನು ನಾವು ತುಂಬ ತೀವ್ರವಾಗಿ ಖಂಡಿಸ್ತೇವೆ. ನೋಡಿ, BJP ಆಗಲಿ ಸಂಘ ಆಗಲಿ ಹೇಳೋ ಅಂಥದ್ದು ನಾವೆಲ್ಲ ಈ ದೇಶದಲ್ಲಿರೋ ಎಲ್ಲರೂ ಹಿಂದೂಗಳು ನಾವು ಅಂತ ಅಂದ್ಬಿಟ್ಟು. ಯಾಕೆಂದರೆ ಶತಮಾನಗಳಿಂದ ನಾವು ಇಲ್ಲಿ ಬದುಕ್ತಾ ಇರೋವಂಥದ್ದು, ಆಯಿತಾ? ಈ ಥರ ಒಂದು ಬ್ರಾಡ್ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಒಂದು ಧರ್ಮಕ್ಕೆ ಸೀಮಿತ ಮಾಡಿಲ್ಲ ಸಂಘ ಆಗಲಿ BJP ಆಗಲಿ. ನಾವೆಲ್ಲರೂ ಇಲ್ಲಿ ಹಿಂದೂಗಳು, ಇಲ್ಲಿ ಬಾಳೋರು, ಸಿಂಧೂ ನದಿಯಿಂದ ಈಚೆ ಮತ್ತು ಇಂಡಿಯನ್ ಓಷನ್ನಿಂದ ಮೇಲಿರೋವಂಥವ್ರೆಲ್ಲರೂ. ಆದರೆ ಇವ್ರು ಇವತ್ತು ನಮ್ಮ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ? ಇದಕ್ಕೆ ಯಾರು ಕಾರಣ? ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಯಾಕೆ ಅಂತಂದ್ರೆ ಅವ್ರು ಇದನ್ನ ಪ್ರಚೋದಿಸ್ತಾರೆ, ಅವರು ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಕ್ಲಿಯರ್ ಮೆಸೇಜ್. ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಇದನ್ನ.